ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕರಾವ್, ವಾಸ್ತು ತಜ್ಞರು. ಈಗ ಉದಾಹರಣೆಗೆ ನಮ್ದು ಪೂರ್ವ ಈಶಾನ್ಯದಲ್ಲಿ ನಿವೇಶನ ಬಂತು, ಅದಕ್ಕೆ ಉತ್ತರದಲ್ಲಿ ಒಂದು ಡೋರ್ ಕೊಟ್ರೆ ಓಕೆ, ಪೂರ್ವದ್ದು ಮತ್ತೆ ಉತ್ತರ ಗಂಡ ಹೆಂಡತಿ ಇಬ್ಬರ ಮೇಲೂ ಒಳ್ಳೆ ಅನುಕೂಲಗಳು ಆಗುವ ಸಾಧ್ಯತೆ ಜಾಸ್ತಿ. ಕೆಲವರಿಗೆ ದಕ್ಷಿಣ ದಿಕ್ಕಿನ ನಿವೇಶನ ಇರ್ತದೆ, ಅವ್ರು ಹೇಗ್ ಮಾಡಬೇಕು ಅಂತ ಕೇಳಿದಾಗ, ದಕ್ಷಿಣ ದಿಕ್ಕು ಹೆಣ್ಣು ಗಂಡು ಇಬ್ಬರಿಗೂ ಸಂಬಂಧಪಟ್ಟಂತ ದಿಕ್ಕು. ಯಾಕೆಂದ್ರೆ ಅವ್ರು ಹೋಗಿ ಹೊರಗಡೆ ದುಡಿದ್ರೆ ಗಂಡು ಮನೆ, ಹೆಣ್ಣು ಮಗಳು ಹೊರಗಡೆ ಒಳಗಡೆ ದುಡಿತಾರೆ. ಹಾಗಿದ್ದಾಗ ದಕ್ಷಿಣ ಆಗ್ನೇಯದಲ್ಲಿ ಉಚ್ಚ ಸ್ಥಾನದಲ್ಲಿ ಒಂದು ಡೋರ್ ಕೊಟ್ರಿ ಆ ಮನೆಗೆ, ಒಳ್ಳೇದು. ಆದ್ರೆ ಪೂರ್ವ ಈಶಾನ್ಯದಲ್ಲಿ ಒಂದು ಡೋರ್ ಅನ್ನ ಕೊಡ್ಲಿಕ್ಕೆ ಬೇಕು. ಆ ಮನೆಯ ಗಂಡು ಮಗ, ಆ ಮನೆಯ ಮೇನ್ ಗಂಡ ಆದವನಿಗೆ ಒಳ್ಳೆಯ ಫಲಗಳು ಬರಬೇಕು ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಒಂದು ಪ್ರವೇಶ ದ್ವಾರವನ್ನು ಇಟ್ಕೊಂಡು, ಪೂರ್ವದಲ್ಲಿ ಸ್ವಲ್ಪ ಜಾಸ್ತಿ ಜಾಗವನ್ನು ಬಿಟ್ಕೊಂಡು, ಪಶ್ಚಿಮ ಮತ್ತೆ ದಕ್ಷಿಣದಲ್ಲಿ ಕಡಿಮೆ ಜಾಗವನ್ನು ಬಿಟ್ಟಾಗ ಆ ದಕ್ಷಿಣ ದಿಕ್ಕಿನ ಎಲ್ಲಾ ಫಲಗಳು, ಒಳ್ಳೆಯ ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ. ಯಾಕಂದ್ರೆ ಗಂಡ ಹೆಂಡತಿ ಅನನ್ಯವಾಗಿರ್ತಾರೆ, ಆನಂದವಾಗಿರ್ತಾರೆ. ನಿಮ್ಮ ಮನೆಗೆ ಬರುವಂತ ಅಳಿಯನು ಸಹ ಮಗನ ಸಮಾನವಾದಂತ ಅಳಿಯ ಬರ್ತಾನೆ. ಇಲ್ಲಾಂದ್ರೆ ದುಶ್ಚಟಗಳ ದಾಸನಾಗಿರೋನು, ಕೋಪ ದ್ವೇಷ ಅಸೂಯೆ ಇಟ್ಕೊಂಡಿರೋಂತ ಅಳಿಯ ಬರುವ ಸಾಧ್ಯತೆ ಜಾಸ್ತಿ. ಮತ್ತೆ ಗಂಡು ಮಕ್ಕಳಿದ್ರು ಸಹ ಹೇಳಿದ ಮಾತು ಕೇಳದೆ ಇರುವಂತ ಒಂದು ಪ್ರವೃತ್ತಿಯನ್ನು ಅವರು ಮಾಡಿಕೊಳ್ತಾರೆ. ಹಾಗಿದ್ದಾಗ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನದಲ್ಲಿ ಒಂದು ಪ್ರವೇಶ ದ್ವಾರವನ್ನು ಕೊಟ್ಟಾಗ, ಪೂರ್ವ ಈಶಾನ್ಯದಲ್ಲಿ ಒಂದು ಪ್ರವೇಶ ದ್ವಾರವನ್ನು ಕೊಟ್ಟರೆ ಆ ಮನೆಗೆ ಒಳ್ಳೆಯ ಒಂದು ಎನರ್ಜಿ ಜೊತೆಗೆ ಗಂಡು ಮಕ್ಕಳು ಸಂಪಾದನೆ ಮಾಡ್ತಾರೆ ಹೊರಗಡೆ ಹೋಗಿ. ಇದು ಗಮನದಲ್ಲಿ ಇಟ್ಕೊಂಡು ಪ್ರವೇಶ ದ್ವಾರವನ್ನು ಬಗ್ಗೆ ಬಹಳ ಜಾಗ್ರತೆಯಿಂದ ನಿಮ್ಮ ವಾಸ್ತು ತಜ್ಞರನ್ನ ಸಲಹೆ ತೆಗೆದುಕೊಂಡು ಮನೆಗಳನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.